11 ಗಂಟೆಗೆ ತಪ್ಪದೆ ಬರುತ್ತೇನೆ ಎಂದು ಹೇಳಿದವಳು ಇಲ್ಲಿ ನೋಡಿದರೆ ಯಾರಿಗೋ ಪತ್ರ ಬರೆಯುತ್ತಾ ಕುಳಿತುಕೊಂಡಿದೆ. ನಾಗೇಂದ್ರ, ನೀನೇನಿಲ್ಲಿ ನಮ್ಮ ಮನೆಯಲ್ಲಿ? ಸರೋಜ, ಪ್ರೇಮಿಸಿದ ಹೂವು ಎಲ್ಲಿ ಇರುತ್ತದೋ ಅಲ್ಲಿಗೆ ಮಕರಂದ ಹೀರಲು ತುಂಬಿ ಬರ್ಬೇಕಲ್ಲ. ನೋಡಿ ನಾಗೇಂದ್ರ, ಇದು ನನ್ನ ಗಂಡನ ಮನೆ. ಇಲ್ಲಿ ನೀವು ಬರೋದು ತಪ್ಪಾಗುತ್ತೆ, ಬರಬಾರ್ದಾಗಿತ್ತು. ಏನೇ ಭೇಟಿ ಆದ್ರೂ ಕೂಡ ನಮ್ದು ಹೊರಗೆ ಭೇಟಿ ಆಡಲೇ ನಮ್ಮಿಬ್ಬರ ಮಿಲನ. ಅಂದರೆ ಹೊರಗಡೆ ಭೇಟಿ ಆಗ್ತೀವಲ್ಲ, ಅಲ್ಲಿ ನಮ್ಮಿಬ್ಬರ ಪ್ರೀತಿ ಸಲ್ಲಪ್ಪ. ಸರೋಜ, ನೀನು ಹೇಳುವುದು ಕರೆಕ್ಟ್. ಆದರೆ ಇವತ್ತು ಪ್ರೇಮಿಗಳ ದಿನಾಚರಣೆ. ಅದಕ್ಕೆ ಮೃದುವಾದ ನಿನ್ನ ತುಟಿಯಿಂದ ಒಂದು ಮುತ್ತು ಕೊಡು ಹೋಗುತ್ತೇನೆ ಡಾರ್ಲಿಂಗ್. ನಾಗೇಂದ್ರ, ಈಗ ನಾನೀಗ ಒಬ್ಬನ ಸೊತ್ತು. ಮೇಲಾಗಿ ನಾನೀಗ ಈ ಮನೆಯಲ್ಲಿ ಈ ಕುಟುಂಬಸ್ಥರು ಗೌರವಸ್ಥರು. ಇಲ್ಲಿ ನೀವು ಬರಬಾರ್ದಾಗಿತ್ತು. ಇಷ್ಟು ದಿವಸ ಆಗಿದ್ದಾಗಿ ಹೋಯ್ತು. ಇದನ್ನ ಇಲ್ಲಿಗೆ ಮರ್ತು ಬಿಡೋ ನಾಗೇಂದ್ರ. ಸರೋಜ, ಇಲ್ಲಿಯವರೆಗೂ ನಿನ್ನ ಮನಸ್ಸೆಂಬ ಮೈದಾನದಲ್ಲಿ ಕಾಮ ಕ್ರೀಡೆ ಸುರಿಮಳೆಯಾಗಿ ಸುರಿಸಿಕೊಂಡೆ. ನಿನ್ನ ಕಾಮದ ಬಯಕೆಗಳಿಗೆ ಕೆಸರು ಮೆತ್ತಬಾರದೆಂದು ನನ್ನನ್ನು ಹವಾ ಚಪ್ಪಲಿಯಂತೆ ಉಪಯೋಗಿಸಿಕೊಂಡೆ. ಅಂದ ಮೇಲೆ ಹವಾ ಚಪ್ಪಲಿ ಅಂದ ಮೇಲೆ ಬೆನ್ನಿಗೆ ರಾಡಿ ಸುಡಿದೇ ಇರ್ತದೆ. ಪ್ಲೀಸ್ ನಾಗೇಂದ್ರ, ಈ ರೀತಿ ಚಿಚ್ಚು ಮಾತನಾಡಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಈಗ ಬೇಗ ನೀವು ಇಲ್ಲಿನ ಮರೆಯಾಗಿ. ಹಾಗಾದರೆ ಇದೇ ಕೊನೆ ಮಾತೆ? ಹೌದು. ಹಾಗಾದರೆ ಕೊನೆ ಸಾರಿ ಒಂದೇ ಒಂದು ಬಾರಿ ಐ ಲವ್ ಯು ಒಂದು ತಪ್ಪಿಕೊಂಡು ಮುತ್ತು ಕೊಡು. ಇನ್ನೆಂದಿಗೂ ನಿನ್ನ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬರಲಾರೆ. ಇದು ಒಳ್ಳೆ ಪಜಿತೆ ಐತಲ್ಲ ನನಗೆ. ಇದು ಫಜಿತಿಯಲ್ಲ, ಪ್ರೇಮಿಗಳ ದಿನ. ಅನರ್ಘ್ಯರತ್ನವೇ 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 ಅನರ್ಘ್ಯರತ್ನ